ಹ್ಮ್ ಹೇಳುವ. ಯಾಕಕ್ಕ ಬೇಜಾರಾಗಿಯಲ್ಲ? ಬೇಜಾರು ಏನಾಗದೈತೆ? ಈಗಿನ ಪ್ರಭಾವತಿ ಹೇಳಿ ನೋಡೋಣ. ನಮ್ಮ ಪಾಡಿಗೆ ನಾವು ಇರ್ತೇವೆ, ಯಾವ್ಕರ್ ಸುದ್ದಿ ಬೇಡ ಸುಕಾಲ್ ಬೇಡ, ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂದ್ರು ಅದೇನಂತ ಎದ್ದೋದಲ್ಲಿ ಹದ್ದು ಬಡಿತನ್ನಂಗೆ ಆಗೈತೆ ನಮ್ಮ ಬಾಳೆ. ಹೆಂಗಿದ್ರು ಸಮಾಧಾನ ಇಲ್ಲ, ಏನು ಮಾಡಿದ್ರು ಸಮಾಧಾನ ಇಲ್ಲ. ಏನು ಮಾಡ್ತಿ ಹೇಳು? ಎದಕ್ಕಕ್ಕ ಅಷ್ಟೊಂದು ಬೇಜಾರಾಗಿ? ನಂಗೆ ಗೊತ್ತು ನಿಂಗೆ ಬೇಜಾರಾಗೈತೆ ಅಂತೇಳಿ, ಆದ್ರೆ ನಾ ಏನು ಮಾಡಲಿ ಹೇಳವ, ನೀನೇ ನೋಡೋಣ ತಗ. ಸಾಕಾಗೈತಕ್ಕ, ನನಗೂ ಸಾಕಾಗೈತ ತಗ. ಏನು ಹೇಳಿದ್ರು ಉಪಯೋಗ ಇಲ್ದಂಗೆ ಆಗ್ಬಿಟ್ಟದ ಬಾಳೆ, ಗೊತ್ತನ? ಏನು ಮಾಡ್ತೀನಿ ನನ್ನ ಕರ್ಮ ಎಲ್ಲ. ಕರ್ಮ ಅಂತ ಸುಮ್ಮನಿದ್ರೆ ಆಕತ್ತೇನೆ ಪ್ರಭಾವತಿ? ಹೇಳಂಗಾರ ನೋಡೋಣ. ಗಂಡನ ದಾರ್ಯಾಗ ತರೋದು ಹೆಂಡತಿ ಕರ್ತವ್ಯ ಅಲ್ಲನ? ಜಾಡಸ ಯಾಕ ಹಿಂಗ ಕಡ್ಡೂರಿತೀನಿ ಅಂತ ಕೇಳು. ಅಲ್ಲ ನನ್ನ ಗಂಡ ಏನಂತ ಅನ್ಯಾಯ ಮಾಡ್ಯಾನ ನಿನ್ನ ಗಂಡಗಂತ ನನಗೆ ಅದಾರ್ಥ ಆಗೋಲ್ತ. ಯಾಕೆ ಹಿಂಗೆ ಸುಳ್ಳು ಅಪಾದನೆ ಹಾಕ್ತಾನಿವ? ಅಕ್ಕ ರೊಕ್ಕ ಕದ್ದಾನಂತ ಇವ್ಗೆ. ಇವ ದೊಡ್ಡ ಕಳ್ಳದಾನ, ಮಂದಿಗೆ ಮಾತಾಡ್ತಾನ ಮತ್ತಿವ. ಸುಮ್ಮನೆ ಇದ್ದಂಗೆ ಭಾಳ ಆತಿ ಉಂದು. ಸುಮ್ಮನೆ ಇರ್ತೇನೆ, ನೋಡ್ತೇನೆ, ಒಂದ್ಸಲ ಜಾಡಿಸ್ತೇನೆ. ಅವಾಗ ನೋಡಿ ಅತಿಗೆ ಮೈದ್ನ ಮರ್ಯಾದೆನ ಕಿತ್ಕೊಂಡು ಹೋಗ್ಬೇಕಲ್ಲ. ಹಂಗೆ ಮಾಡೋದು ಮಂದಿ ಮೇಲೆ ಹಾಕೋದು, ಬರೀ ಇದೇ ಆತ ಜಯಮಾನ. ಸಾಕಾಗೈತೆ ನನಗಂತೂ ಆತಾಗ. ನಂಗೆ ಸುಮ್ಮನೆ ಎಲ್ಲಾರ ಒಂದು ಕಡೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ನನ್ನ ಲೆಕ್ಕ ಆಗೈತೆ ಆತಾಗ. ಇಲ್ಲಿ ಇವ್ರು ನೆಳ್ಳೆ ಬೇಡನ ಅನ್ಸತಿ. ಮೊನ್ನೆ ನೋಡಿದ್ರ ನನ್ನ ಮಗಗ ಏನೋ ಕೊಲ್ತಾನ ಅನ್ನೋ ಲೆಕ್ಕಕ್ಕೆ ಇವ ಬೆದರಿಕೆ ಹಾಕ್ತಾನಿವ. ನಾನು ಅವತ್ತ ಕೊಡ್ಬೇಕಿತ್ತು ಪೊಲೀಸರಿಗೆ ಕಂಪ್ಲೇಂಟ್. ಅದು ಮೋಸ ಆಗಿದ್ದು. ಸುಮ್ಮನಿದ್ನಲ್ಲ, ಅದಕ್ಕೆ ಮಾಡ್ತಾರೆ. ಅವತ್ತ ಹಂಗೆ ಮಾಡಿದ್ರೆ ಈಗ ಹೆಂಗಿರ್ಬೇಕನ್ನೋದ ಗೊತ್ತಾಗೋಲ್ತು ಒಟ್ಟತ್ತಾಗ. ಅದು ನನ್ನ ಗಂಡ ಅದು ಏನು ಅನ್ಯಾಯ ಮಾಡೈತೋ ಏನೋ ಇವನಿಗೆ. ನಾನು ನೋಡ್ತಾ ಇದ್ದೀನಿ ಒಂದೇ ಸಮನೆ ಅವ್ರ ಮೇಲೆ ಇಲ್ಲದ ಆಪಾದನೆ ಹೊರ್ಸೋದು. ಎಲ್ಲಿ ಮಠ ಅದು ತೀರ. ಮನುಷ್ಯಂಗೊಂದು ಕೆಟ್ಟ ಬುದ್ಧಿ ಇರ್ಬೇಕು, ನಿಜ ಇರಷ್ಟು ಇರ್ಬೇಕು, ಸುಮ್ಮನೆ ಎತ್ತಬೇಕತ್ತಲ್ಲ. ಪ್ರಭಾವತಿ ಏನು ಹಂಗ ಹೊಂಟಲ್ಲ? ಅಲ್ಲ ಮತ್ತೆ ನೀವು ಒದರಾಡತ್ತಿದ್ದಕ್ಕ, ಅದಕ್ಕೆ ಏನು ಮಾಡೋದು? ಸುಮ್ಮನೆ ಅದಕ್ಕೆ ಬೇಡ ತಗಂತೇಳಿ ಹೊಂಟೆ. ನಿಂಗೆ ಸಿಟ್ಟು ಬಂದೈತೆ ಈ ಟೈಮಿಗೆ. ಏನು ಮಾತಾಡಿದ್ರು ಮಾತಾಡೋ ಜಾಸ್ತಿನೇ ಆಕತ್ತೆ ಹೊರತು ಅದೇನು ಕಮ್ಮಿ ಏನಾಗಲ್ಲ. ಅದಕ್ಕೆ ಯಾಕೆ ಅಂತ ಅಷ್ಟೆ. ಬೇಜಾರು ಮಾಡ್ಕೋಬೇಡ. ನನ್ನ ಜಗದಾಗ ನಿಂತೊಂಚೂರು ಯೋಚನೆ ಮಾಡಿ ನೋಡೋಣ. ನನ್ನ ಪಾಡಿಗೆ ನಾನು ಇದ್ರು ಇವ್ರು ಇರಾಕ್ ಬಿಡ್ತಾ ಇದಾರ, ನೀನೇ ನೋಡಂಗಾರ. ಸುಮ್ಮನೆ ಈ ರೀತಿ ಇಲ್ಲದ ಸಲ್ಲದ ಆಪಾದನೆ ಹಾಕ್ತಾರಲ್ಲ. ನಾಳೆ ಏನೋ ಒಂದು ಹೆಚ್ಚು ಕಮ್ಮಿ ಆತಪ್ಪ, ಅವಾಗ ನಾನು ಏನು ಮಾಡಲಿ ಅದನ್ನು ವಿಚಾರ ಮಾಡ್ಯಾರನೋ ಒಂದು ಸ್ವಲ್ಪರ ಇವ್ರು. ಎಷ್ಟು ನನಗೊಂಥರ ಮನ್ಸಿಗೆ ನೋವಾಕತ್ತೆ ಅನ್ನೋದು. ಏನಂತ ಅನ್ಯಾಯ ಮಾಡ್ಯಾರ ನನ್ನ ಗಂಡ ಇವ್ರಿಗೆ. ಅದು ನೆನಪಾದ್ರೆ ನನಗೊಂಥರ ಅಷ್ಟು ಸಂಕಟಕತ್ ಬಿಡ. ನಾನು ಏನು ಮಾಡಲಿ? ಬೇಜಾರು ಮಾಡ್ಕೋಬೇಡ ಅಕ್ಕ. ನಿಂಗೆ ಬೇಜಾರಾಗೈತಿ ನಿಜ. ನಾನು ಅದಕ್ಕೆ ಬಂದಿದ್ದು ಮಾತಾಡ್ಸಕ್ಕ. ನಿಂಗೆ ಬೇಜಾರಾಗೈತಿ ಬೇಡ ಅಂತೇಳಿ. ನೀನು ನೋಡಿದರೆ ಯಾರ್ದು ಮೇಗಿನ ಸಿಟ್ಟು ನನ್ನ ಮೇಲೆ ಈ ಪರಿ ಹಾಕಿದ್ರೆ ನಾನೇನಕ್ಕ ಮಾಡಲಿ? ಹೌದಿಲ್ಲ ಹೇಳಿ ನೋಡೋಣ. ನಾನು ಹೇಳಿದಂಗೆ ಎಲ್ಲ ನನ್ನ ಗಂಡು ಕೇಳಂಗದಾನ? ನೀನೇ ಹೇಳಂಗಾರ ನೋಡೋಣ. ಅವ್ರು ಕೇಳ್ತಾರ, ನಾನು ಇಷ್ಟೇ ನಿನಗೆ ಕೇಳೋದು. 50,000 ರೂಪಾಯಿ ಎಲ್ಲಿ ಹೋತು ಏನಾಯ್ತು ಅದು ಲೆಕ್ಕಿಲ್ಲ. 15,000 ರೂಪಾಯಿ ತೊಗೊಂಡಿದ್ದು ನನ್ನ ಗಂಡನ ಅಂತೇಳಿ ನನಗಂತೂ ಪೂರ್ತಿ ನಂಬಿಕೆ ಐತಿ. ಅದು ನಿನಗೂ ಗೊತ್ತೈತಿ. ಅದು ಎಲ್ಲಿ ಹೋತನ ನನಗೂ ಗೊತ್ತಿಲ್ಲ. ಇನ್ನು 2 ಲಕ್ಷ ರೂಪಾಯಿ ನಮ್ಮ ಅಪ್ಪನ ಕೈ ಕೊಟ್ಟಾನ, ಪುಣ್ಯಕ್ಕೆ ಅದು ಯಾಕೆ ಅದು ಲೆಕ್ಕ ಐತಿ. ಬೇರೆ ಯಾವುದು ಗೊತ್ತಿಲ್ಲ ನನಗೆ. ಸಣ್ಣ ಕೂಸು ಹೆಣ್ಣುಡಿಗೆ ಬೇರೆ ಐತಿ. ಇನ್ನು ಮಾವರು ನೀ ಹೇಳ್ದಂಗೆ ಕೇಳ್ತಾರ, ಜವಾಬ್ದಾರಿ ಐತಿ. ಬಾಳೆ ಬದುಕು ಹೆಂಗೆ ಮಾಡ್ಬೇಕನ್ನೋದೈತಿ. ಹೆಂಡತಿ ಮ್ಯಾಗ ಜೀವದಾರ ಎಲ್ಲ ಚಲೋ ಐತಿ. ನೀನೇ ಇಷ್ಟೊಂದು ಧೈರ್ಯಗೆಟ್ಟು ಇಷ್ಟೊಂದು ಕಂಗಾಲಾಗಿ ಇನ್ನು ನಂದು ಬಾಳೆ ಯಾರ ಮುಂದೆ ಹೇಳಂಗಾರ? ನಾನು ಹೇಳ್ರಿ, ವಿಚಾರ ಮಾಡಕ್ಕೆ ಹಂಗಾರ ನೋಡೋಣ. ನಾನು ಕೇಳ್ದಂಗೆ ಕೇಳೋ ಗಂಡನೂ ಅಲ್ಲ, ರೊಕ್ಕ ಖರ್ಚು ಮಾಡೋಕೆ ರೊಕ್ಕನೂ ಇಲ್ಲ. ಮಗಳು ಬೆಳೆಸ್ಬೇಕು, ಖುಷಿನ ಸಾಕ್ಬೇಕು, ಏನಂತ ಮಾಡಲಿ ಯಾವುದು ಏನು ಲೆಕ್ಕನ ಹತ್ತುವಲ್ದಂಗೆ ಆಗೈತೆ ನನ್ನ ಬಾಳೆ. ಇಷ್ಟೆಲ್ಲ ಒದ್ದಾಟದೊಳಗೂ ನಾನು ಧೈರ್ಯವಾಗಿಲ್ಲನ? ಯಾಕೆ ಹೆದರ್ತಿ ನೀನು? ನಾ ಅದನ್ನ ಕೇಳೋದು ನಿನಗೆ. ಎದರ್ತಿ ಯಾಕೆ? ಏನಂತ ಕೇಳೋ ವಾಪಸ್ಸು. ಯಾಕೆ ನೀ ದುಡ್ದು ತಿನ್ನಾತೇನೆ? ನನ್ನ ಮಗನ ಸುದ್ದಿಗೆ ಬಂದ್ರೆ ನೀನು ಐತಿ ಅಂತೇಳಿ ಜಾಡ್ಸು. ಅವಾಗ ಅಕ್ಕ ನೀನು ನೀ ಬದುಕಕ್ಕೆ ಸಾಧ್ಯ. ಹೆದರ್ತಿ ಅಂದ್ರೆ ಮಾತಾಡ ಹೆದರ್ಸ್ತಾರ. ಆಯ್ತು ಬಿಡಕ್ಕ, ನಾ ಹೋಗ್ತೇನೆ. ಪ್ರಭಾವತಿ ಬೇಜಾರ ಬೇಡ, ನನ್ನ ತಪ್ಪಾತು. ನನಗೆ ಒಂಥರ ಏನು ಮಾಡ್ಬೇಕನ್ನೋದ ಗೊತ್ತಾಗಲಿಲ್ಲ, ಅದಕ್ಕೆ ಹಂಗೆ ಒದರಾಡ್ಬಿಟ್ಟೆ. ಬೇಜಾರ ಬೇಡ. ಇರಲಿ ಬಿಡಕ್ಕ. ಏನೋ ಅಂತ ಮನುಷ್ಯಾಗ ಒಂದೊಂದು ಸಲ ಹಾಕಿರ್ತದೆ ಹಂಗೆ. ಆಯ್ತು, ನನಗೇನು ಬೇಜಾರಿಲ್ಲ ತಗೋ. ಮತ್ತೆ ಮುಂದಿಂದ ಏನು ವಿಚಾರ ಮಾಡಿದಿ? ಈಗ ಎಷ್ಟೊತ್ತಿದ್ರು 2 ತಿಂಗಳದಾಗ ಕೊಡಲೇಬೇಕು ಅಂತ ಅದಾರಲ್ಲ, ಏನು ಮಾಡ್ಬೇಕಂತ ಮಾಡಿ? ನನಗೂ ಅದೇ ತಿಳಿಲಾರ್ದಂಗೆ ಆಗೈತಿ. ಏನು ಮಾಡಬೇಕು, ಏನು ಮಾಡಲಿ ಅನ್ನೋದೇ ನನಗೂ ತಿಳಿಲಾರ್ದಂಗೆ ಆಗೈತೆ ನೋಡಕ್ಕ. 2 ಲಕ್ಷ ರೂಪಾಯಿ ಎಲ್ಲಿಟ್ಟು ಏನು ಮಾಡಿದಿ ಅಂತ ಲೆಕ್ಕ ಕೇಳಿದರೆ ಏನು ಉತ್ತರಿಲ್ಲ ಅದಕ್ಕೆ. ಈಗ ಅದು 2 ಲಕ್ಷ ಕೊಡಬೇಕು, ಜೊತೆಗೆ ಇದು ಒಂದು 50,000 ರೂಪಾಯಿ ಎಲ್ಲಿ ಹೋತನ್ನೋದಂತೂ ಸುದ್ದ ಗೊತ್ತೇ ಇಲ್ಲ ಬಾಳೆ. ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಯ್ತು ನೋಡಕ್ಕ. ನನಗೂ ಕೇಳಿ ಸಾಕತ್ತ. ಈಗ ಅದು ನಮ್ಮ ಅಪ್ಪನಂತೆಲ್ಲ ಹೋಗಿ ವಾಪಸ್ ರೊಕ್ಕ ಕೇಳೋಣ. ನಮ್ಮ ಅಪ್ಪ ಕೊಡಲ್ಲ ಅಂತ ಬಾಯಿಗೆ ಬಂದಂಗೆ ಬೈದಾರ. ಬೈದಿದ್ದಕ್ಕೆ ಸಿಟ್ಟು ಬಂದೈತಿ. ಸಿಟ್ಟು ಬಂದು ಏನು ಮಾಡತ್ತಾರ ಈಗ ನನ್ನಂತೆ ಇದು ನನ್ನ ಹೆಂಡತಿ ಕೊಡ್ಬೇಕಾದ ಆಸ್ತಿ ಕೊಡ್ರಿ, ಹೊಲ ಕೊಡ್ರಿ ಅಂತ ಕೇಳಾರ. ಕೊಟ್ಟತ್ತು ಹೋಗೋದನ್ನ ಅಂತ ಹೇಳ್ಬಿಟ್ಟ ನಮ್ಮಪ್ಪ. ತಗೋ ಬಂದು ಅದನ್ನ ಪತ್ರ ಕೊಡು, ಕಾಗದ ಕೊಡು, ಒತ್ತಿ ಇಡ್ತೀನಿ, ನಾ ಮಾಡ್ತೀನಿ, ನಾ ಅದ್ರದ್ದು ತೆಗೆಸ್ಕೊತೀನಿ ಅಂತ ಒಂದೇ ಸಮನೆ. ಈಗ ನನ್ನ ಹೆಸರಿಗೆ ಮಾಡಿದ್ದೆ ಅದು ಹೆಂಗೆ ಗೊತ್ತಾಗೈತೆ ದೇವರಿಗೆ ಗೊತ್ತು. ಅದೇ ಅಪ್ಪನೇ ಹೇಳೈತಿ. ಆದ್ರೆ ಈಗ ಅದನ್ನ ಒತ್ತಿ ಇಡೋ ಮಟ ಇಲ್ಲ ಅದನ್ನ ಮಾರ ಮಟ ಸಮಾಧಾನನೇ ಇಲ್ಲ ಅವ್ರ ಜನ್ಮಕ್ಕೆ. ನಿನ್ನ ಗಂಡು ಬೇಡ ಏನ ಅದಕ್ಕೆ ಮಾಡಕತ್ತಿ ಅಂತೇಳಿ ಅದು ಇದು ಬಿಟ್ಟು ಹೇಳ್ತಿ ಅಕ್ಕ. ಏನಾರ ಹೆಚ್ಚು ಕಮ್ಮಿ ಈಗ ಅಂದೆಲ್ಲ ನಿನ್ನ ಗಂಡ ಹೇಳ್ಬೇಕು, ಮಾಡ್ಬೇಕು, ದಾರಿಗೆ ತರಿಸ್ಬೇಕು, ಹಂಗ್ಯಾಕಂತಿ ಅಂತ ಕೇಳ್ಬೇಕು ಅಂತ ಅಂದೆಲ್ಲಕ್ಕ. ಅದನ್ನೇನಾರು ಕೇಳಕ್ಕೆ ಹೋದ್ರೆ ಏನಂತ ಅನ್ ಗೊತ್ತಾ? ಯಾಕೆ ಅಷ್ಟು ಬೇಕಾಗ್ಯ ನಮ್ಮ ಅಣ್ಣ ನಿನಗೆ ಅಂತ ಕೇಳ್ತಾನೆ. ಏನು ಹೇಳ್ತಿ ಅಕ್ಕ ಇದಕ್ಕೆ? ಏನು ನಡ್ದತಿ ಅಂತಾನೆ. ಇದಕ್ಕೆ ಏನು ಮಾತಾಡ್ತಿ ಹೇಳಂಗಾರ ನೋಡೋಣ.
ನಿನಗೆ ಗೊತ್ತಿಲ್ಲಕ್ಕ, ಭಾಳ ಕೆಟ್ಟದಾಗಿ ಮಾತಾಡ್ತಾನ, ಭಾರಿ ಕೆಟ್ಟದಾಗಿ ಮಾತಾಡ್ತಾನ. ಎಂಥ ಯೋಚನೆ ಮಾಡ್ತೀರಿ ನೀವು? ಹಿಂಗೆ ಯೋಚನೆ ಮಾಡ್ತೀರಿ ಅಂತ ಅನ್ಕೊಳಕ್ಕೂ ಆಗಂಗಿಲ್ಲಲ್ರಿಪ್ಪ. ನೀವು ಎಂಥ ಮಂದಿ ಇದೀರಿ ನೀವು ಅಂತೇಳಿ ಹಿಂಗೆ ಬೇದ ನೋಡಕ್ಕ ನಾನು. ಇನ್ನೂ ಏನು ಮಾಡಲಿ ಹೇಳಂಗಾರ ನೋಡೋಣ. ಹಾಗಾಗಿ ಬೇಡ ಅತಿ ಮಾಡೋದು ಮಾತಾಡೋದು ಅಂತ ಸುಮ್ಮನೆ ಆಗಾಕತ್ತೇನೆ ಅಷ್ಟೇ. ಹಂಗೆ ಬೇರೆ ಅಂತಾನ? ನೀ ಅನ್ಬೇಕು ಅನ್ನ. ಅಲ್ಲ ನಿನ್ನಂಗೆ ಮಾಡಿ ಏನೋ ಕಂಡಲ್ಲಿ ಬೇಲಿ ಹಾರಕ್ಕೆ ನನ್ನ ಅಂತೇಳಿ. ಏನು ಮನುಷ್ಯನ ಏನಾತಾಗ ಖರೇನವ ಇವ. ತಾಯಿ ಬುದ್ಧಿ ಓಟು ಬಂದತ್ ನೋಡು, ಓಟು ಬಂದತಿ. ಮತ್ತೆಲ್ಲೆಲ್ಲೆಲ್ಲಿಲ್ಲ. ಹಂಗಾಗೈತೆ ನೋಡಿ ನನ್ನ ಬಾಳೆ ಅಕ್ಕ. ಏನು ಮಾಡ್ತಿ? ಹೋಗ್ಲಿ ಬಿಡು, ನೀ ಏನು ಮಾತಾಡಕ್ಕೆ ಹೋಗ್ಬೇಡ. ನೀನಷ್ಟಕ್ಕೆ ನೀರು ಏನಕ್ಕತ್ತ ಆಗಲಿ. ದೇವ್ರಂತದ್ದು ಅದಾನಿಲ್ಲ. ತಪ್ಪು ಸರಿ ಅವನ ನೋಡ್ತಿರ್ತಾನ. ಅವನ ಏನು ಶಿಕ್ಷೆ ಕೊಡ್ಬೇಕು ಅವನ ಕೊಡ್ತಾನೆ. ಆದ್ರೆ ಮನುಷ್ಯರು ಕೊಡೋ ಶಿಕ್ಷೆಗಿಂತ ದೇವ್ರು ಕೊಡ್ತಾನಲ್ಲ, ಅದೇ ಭಾರಿ ಅಂದ್ರೆ ಭಾರಿ ಇದು ಅದು. ಈಗ ಆತ ನಿನ್ನ ಗಂಡೇನ ಕೇಳಿದ ಬಿಡು. ಈಗ ನೀ ಏನು ಮಾಡ್ಬೇಕಂತ ಮಾಡಿ? ಇಲ್ಲಕ್ಕ, ನಾ ಏನು ಮಾಡೋಕ್ಕೈತಿ ನನಗೆ ಗೊತ್ತಿಲ್ಲ. ನೀ ಏನಾರ ಮಾಡ್ಕೊಳ್ಳಿ, ಒತ್ತಿನಾರ ಕೊಟ್ಕೊಲಿ, ಇದು ರೊಕ್ಕನಾರ ಕೊಟ್ಕೊಲಕ್ಕ, ಬಿಟ್ಟಾರ ಬಿಟ್ಕೊಲಕ್ಕ. ನಾ ಯಾವುದು ಕೇಳಕ್ಕೆ ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ಎಲ್ಲವೇ ಅದಾವು. ತಂಗೆಲ್ಲ ಕಂಪ್ಲೇಂಟ್ ಕೊಟ್ಟಾಳ ಅಣ್ಣನ ಮ್ಯಾಗ. ಏನಾರ ಮಾಡ್ಕೊಳ್ಳಿ. ನಾನು ಈಕಿ ಪರ ಮಾತಾಡ್ತಿದ್ದೆ. ರೊಕ್ಕ ಹೆಂಗಾರ ಮಾಡಿ ವಾಪಸ್ ಕೊಡ್ಬೇಕು ಅಂತ ವಿಚಾರ ಮಾಡ್ತಿದ್ದೆ. ಆದ್ರೆ ನಾ ವಿಚಾರ ಮಾಡಲ್ಲ. ಯಾಕೆ ಹೇಳ ನನ್ನ ಗಂಡ ರೊಕ್ಕ ತೊಗೊಂಡೋಗಿ ಕೊಟ್ಟವ. ಅದ್ರಾಗ ನಾ ಇಲ್ಲ ಅವತ್ತೇ ಹೇಳಿ ನಾನು ಇವೆಲ್ಲ ಬೇಡ ರಾಡಿ, ಯಾಕ್ರಿ ಆ ಥರ ಮಾಡಾಕತ್ತೀರಿ ನೀವು? ಆ ರೊಕ್ಕದಾಗ ಬಿಡಿಸೋದು ಬೇಡ, ಕಷ್ಟಪಟ್ಟು ದುಡ್ದು ಬಿಡಿಸ್ರಿ ಅಂದ್ರೆ ಹೌದಂತೆ. ನಾನು ಯಾಕೆ ನಿಮ್ಮ ತಂಗಿ ರೊಕ್ಕ ಒಯ್ದು ಕೊಡ್ತೀರಿ ಅಂತೇಳಿ ಅಕ್ಕಿ ಇದ್ರಿಗೆ ಬೈದೆ ನಾನು. ನನ್ನ ಗಂಡ ನನಗೆ ಹೇಳಾರ್ದ ಕೊಟ್ಟಿದ್ದಕ್ಕೆ ನೀನು ಬೇಕಂತ ಗಂಡ ಹೇಳಿ ಕೊಡಿಸಿ ನಾನು ಇದ್ರಿಗೆ ಬೇಡ ಅಂದಂಗೆ ಮಾಡಿ ಎಲ್ಲ ನೀವು ಗಂಡ ಇದ್ದು ಒಂದಾದಿರಿ ಅಂತ ನೋಡಿ ಎಷ್ಟಿರ್ಬೇಕು ಸೊಕ್ಕಕ್ಕಿಗೆ. ನನಗೇನು ಹೊರಕತ್ ಬಿದ್ದತ್ತೆ? ಹೋಗ ಅಂದೆ ನಾನು. ಅದಕ್ಕೆ ತಿಳ್ಕೊಳ್ಳೋ ಶಕ್ತಿನ ದೇವ್ರು ಹಾಕಿಲ್ಲ ಗೊತ್ತಾನ, ಒಂದಕ್ಕೂ ಇಲ್ಲ. ಸರಿ ತೋಕ, ನಾ ಹೋಗ್ತೇನೆ ಮನೆ ಕೆಲಸದೊಳಕ ಬರ್ತೇನೆ. ಮಾಡ್ಕೊ. ನಾ ಬೈದ್ಮೇಲೆ ಬೇಜಾರಾತನ. ಅದನ್ನೇ ಯೋಚನೆ ಮಾಡ್ಕೊಂತ ಸಿಟ್ನಾಗ ಕುಂತಿದ್ನೆ. ನೀ ಬಂದೆಲ್ಲ ಹಂಗೆ ನಿಂಗೆ ಒದ್ರಬಿಟ್ಟೆ, ಬೇಜಾರಾಗಬೇಡ. ಇರ್ಲಿ ಬಿಡಕ್ಕ. ಛೇ ಪಾಪ, ನಾನು ಈಕಿ ಜಗದಾಗ ಇದ್ದಿದ್ರೆ ಎಷ್ಟು ಸಿಟ್ಟಾಕಿದ್ನಿ ಏನು. ಪಾಪಕ್ಕಿನ್ನೂ ಸಿಟ್ಟಾಗಲಿಲ್ಲ. ಏನ್ರಿ ಒಂದಿಟ್ಟು ಇದು ನೀರಾರ ಕಾಸು ಕೊಡ್ಲಿ ಅನ್ ಕುಡಿತೀರನ? ಬೇಡ ಮತ್ತೆ ಯಾಕೆ ನೀರು ಕಾಯ್ಸಿ ಕೊಡ್ತಿ? ಸ್ವಲ್ಪ ಯಾಕೆ ಇದು ಬೆಳಗ್ಗಿಂದ ಗಂಟ್ಲ ಹಿಡ್ದಂಗೆ ಆಗ್ಬಿಟ್ಟೆ ಒಂದ್ರತಿ. ಏನಿದು, ಏನು ಆರಾಮಿಲ್ವೋ ಏನೋ ಒಂದು ಗೊತ್ತಾಗಲ್ದು. ಒಂದು ಇಕ್ಸಿನ ಗುಳಿಗೆ ತೊಗೊಂಡ್ರೆ ಆರಾಮಾಕತಿ. ಹೋಗ್ಯಾರ ಬರ್ತಂತಡಿ. ಹೋಗ್ಯಾರ ಬರ್ರಿ, ತೋರಿಸ್ಕೊಂಬರ್ರಿ. ಅವು ಮತ್ತೆ ನೆಗಡಿ ಜಡ್ ಜಾಸ್ತಿ ಆದಿತ್ತು. ಹೌದಪ್ಪ, ಹೋಗಿ ತೋರಿಸ್ಕೊಂಬರ್ರಿ. ಮೊನ್ನೆ ನಮ್ಮೂರಾಗ ಒಬ್ಬವ ನೆಗಡಿ ಜಡ್ ಬಿಡು ಅಂತೇಳಿ ಕೈ ಬಿಟ್ಟ. ಫಸ್ಟ್ ಗಂಟ್ಲು ಕೆರೆಸ್ತ, ಆಮೇಲೆ ನೆಗಡಿ ಜಡ್ ಆತು. ಆಮ್ಯಾಗ ತೋರಿಸ್ಕೊಳಕ್ಕೆ ಹೋದ್ರೆ ಅದು ಎಂತದ ನಿಮ್ಮ ಅವನಾಗೈತಂತ. ನಿಮ್ಮ ಅವನಾಗೈತೆ ಅಂತೇಳಿ ಇದು ಮಾಡಿ ಅದನ್ನು ತೋರಿಸಿ ಮಾಡಿ ಏನಪ್ಪ ಒಟ್ಟು ಆ ಮನುಷ್ಯ ಒಂದು ವಾರದಾಗ ಕಲಸ ಖಾಲಿನ ಗೊತ್ತನ. ಏನು ಮನೆಯವ್ರು ಅಳೋದು ಅಂದ್ರೆ ಅಳೋದು. ತೋರಿಸ್ಕೊಂಬ ಅಂತ ಬಡ್ಕೊಂಡ್ವಿ. ಹೋಗಲಿಲ್ಲ ಬಾಡ್ಲಿಲ್ಲ ಅಂತೇಳಿ ಜಗ್ಗತ್ರ ಬಿಡು ಪಾಪ ಗೊತ್ತನ. ಹಂಗಾಗಿ ಎದಕ್ಕೆ ಬರ್ತೈತಿ ಪಾಯಪ್ಪ. ಹೋಗೇ ಬರ್ರಿ. ಏನ ನಿಮ್ಮವನ ಹೂವೇ ಅದೇನೋ ನೆಗಡಿ ಜಡ್ಡು ಜ್ವರ ಬಂದಂಗಾಗಿ ನಿಮ್ಮವನ ಆಕತ್ತಂತ. ನಿಮ್ಮವನಾದ್ರೆ ಮನುಷ್ಯ ಉಳ್ಯದ ವಜ್ಜ ಅಂತ ಗೊತ್ತಾನ. ಇವ್ರಿ ಇದೇನ್ರಿ ಏನೇನೋ ಉತ್ತರಂಗೆ ಹೇಳಾಕತ್ಲಿಕ್ಕೆ. ಬರ್ರಿಪ್ಪ ಹೋಗ್ಯಾರ ಬರೋಣತ್ತಾಗ ತೋರಿಸ್ಕೊಂಬರೋಣ. ಏನಾಕತಿ ಒಂದಿಟ್ಟು ಅದು ನಿನ್ನೆ ಪೂರ ಬಣ್ವಿ ಏರ್ಸೇನಲ್ಲ ಹೊಲ್ದಾಗ. ಮತ್ತು ಹುಲ್ಲಿನ ಧೂಳ ಪೂರ ಎಲ್ಲ ಗಂಟ್ಲು ಕಡ್ದಂಗಾಗಿ ಒಂಥರ ಕೆರ್ಸಾಕತ್ತೈತಿ. ತ್ರಾಸ ಆಗತ್ತೈತೆ ಅಟ್ಟೆ. ಅದೇಪ್ಪ ಯಾಕೆ ಒಂದ್ಸಲ ತೋರಿಸ್ಕೊಂಡ್ ಬಂದ್ಬಿಡ್ರಿ ಅಂತ ಒಲ್ಲ ಅಂತನ್ಬೇಡ ನಿಮ್ಮಪ್ಪ. ಏನ್ ಬೇಡ ನಮ್ಗೆ ಯಾವ ಗುಳಿಗೆ ಅವಸರ. ನಮ್ಮ ಡಾಕ್ಟರ್ ಕಡೆ ಹೋದ್ರೆ ನಮ್ಗೆ ನಮ್ಗೆ ಮೈ ಮುಳ್ಳಾದಂಗ ಆಕತಿ. ನಮ್ಗೊಂಥರ ಗುಳಿಗೆ ತಗೊಳೋದಂದ್ರೆ ನಮಗೆ ಆಗೋದಿಲ್ಲ ನಮ್ಗೆ ತಗ. ಏನ್ ಬೇಡ. ಆಮೇಲೆ ಸಂಜೆ ಕುಂಚೂರು ಅಲ್ಲ ಜಜ್ಜಿ ಹಾಕಿ ಚುರತ್ತಂಗ ಒಂದ್ ಕರೆ ಚಾ ಕೊಡು, ಒಂದೆರಡು ಮೆಣಸು ಕಾಳು ಹೋಗುದು. ಹಂಗ ಮಾಡ್ತೀನಿ ತೋರಿ. ಅಯ್ಯವ್ವ, ಕಾಲ ನೋವು ಹೋದುವ. ಯಾಕ ಕಾಲ ಯಾಕೆ ಹೋದ್ವ? ನಡ್ಕೊಂತ ಬಂದೆ. ಹಾಂ, ನಡ್ಕೊಂತ ಬಂದೆ. ಏನು ಮಾಡ್ಬೇಕು? ಎದ್ರ ಸಂಬಂಧ ಏನಾತ? ಏನಾತಂದ್ರೆ ಗಾಡಿ ಕಂತು ಕಟ್ಟಿದ್ದಿಲ್ಲ, ಬಂದು ಎಳ್ಕೊಂಡು ಹೋದ್ರು ಅಲ್ಲೇ ನಡು ರೋಡ್ನಾಗ. ಕೆಟ್ಟ ಅಸಹ್ಯ ಆಗೋತು ನನಗಂತೂ. ಹೊತ್ತಾಗ ಮಾನ ಮರ್ಯಾದೆ ಮಕ ತೋರಿಸ್ಕೊಂಡು ಅಡ್ಡಾಡಕ್ಕೆ ಆಗ್ವಲ್ತು. ಹೌದಾ? ನಿಂಗೆ ಎಷ್ಟು ಹೇಳಿದೆ ಅವತ್ತ ಕಂತಿನ ಮ್ಯಾಗ ತಗೋಬೇಡಲ್ಲ ಅಂತೇಳಿ. ಪೂರ ರೊಕ್ಕ ಕೊಟ್ಟು ತಗೋ ಅಂದ್ವಿ. ಕೇಳಲಿಲ್ಲ ನನ್ನ ಮಾತು. ಕಂತಿನ ಮ್ಯಾಗ ತಗೊಂಡು ಇರ್ಲಿ ಬಿಡವ ಅಂತೇಳಿ ಆಮೇಲೆ ಆ ರೊಕ್ಕ ಅದಕ್ಕೆ ಇದಕ್ಕೆ ಖರ್ಚಾಗಿ ಹೋತದ. ಆಮೇಲೆ ಏನು ಮಾಡ್ಬೇಕಂತ ಮಾಡಿ ಈಗ? ಏನು ಮಾಡೋದು ಈಗ? 3 ತಿಂಗಳಿಂದ ಕಂತು ಕಟ್ಟಿಲ್ಲ ಅಂತೇಳಿ ಮನೆ ಬೆಂಗಳೂರಿಗೆ ಹೋದಾಗ ಕಟ್ಬೇಕಂತ ಎಷ್ಟು ಅನ್ಕೊಂಡೆ ಆಗಲಿಲ್ಲ. ಅಲ್ಲೂ ಎಲ್ಲಿ ನೆಟ್ಗೆ ಒಂದೊಂದೂವರೆ ತಿಂಗಳು ಇರಲಿಲ್ಲ ನೆಟ್ಗೆ. ಆಗಲೇ ಇಲ್ಲಿ ಓಡಿ ಬಂದಿ. ಸುಮ್ಮನೆ ನಾ ಹೇಳೋದಾದ್ರೆ ಅಲ್ಲೇ ಇರ್ಬೇಕಿತ್ತು ನಾನು. ಅಲ್ಲೋ, ಈ ಹುಬ್ಬಳ್ಳಿಯಾಗ ಯಾವ್ದಾರ ಒಂದು ಕೆಲಸ ಹುಡುಕೋ, ತಡ ಆದ್ರೂ ಅಡ್ಡಿ ಇಲ್ಲ, ತಲೆ ಕೆಡಿಸ್ಕೋಬೇಡ. ಅಲ್ವಾ ಅಪ್ಪ, ಈ ಕಂತು ಕಟ್ಟಿಲ್ಲಲ್ಲ, ಗಾಡಿ ಹೇಳ್ಕೊಂಡೋಗ್ಯಾರಲ್ಲ, ಈಗ ಏನು ಮಾಡೋದು? ಈಗ ಅದನ್ನ ಬೇರೆ ಬಿಡಿಸ್ಕೊಂಬರ್ಬೇಕೀಗ. ಪೂರ ಈಗ ಅಷ್ಟು ಕಂತು ಕಟ್ಟಕ್ಕೆ ರೊಕ್ಕಿಲ್ಲ ಐತಪ್ಪ, ರೊಕ್ಕಿಲ್ಲ. ನಾ ಏನು ಮಾಡಲಿ? ಮನೆ ಖರ್ಚಿಗೆ ಅದಕ್ಕೆ ಸರಿ ಹೋಗುತ್ತೆ. ಸ್ವಲ್ಪ ಐತಿ. ಈಗ ನಿನ್ನ ಕೆಲಸ ಸಿಗೋ ಮಟ್ಟ ಈಗ ಅದೇ ಖರ್ಚಿಗೆ ಆಗ್ಬೇಕು. ಈಗ ಅದನ್ನು ನಾವು ಇವ್ರಿಗೆ ಕೊಟ್ಟುಬಿಟ್ರೆ ಅದಕ್ಕೆ ಹಂಗಾರ ತಡಿಪ. ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರಲಿ. ಹೆಂಗಾರ ಒಂದು ಮಾಡಿದ್ರೆ ಆತು. ಮತ್ತೇನು ಮಾಡೋದು? ಅಲ್ಲ, ನೀನು ನಿಮ್ಮ ಆಫೀಸ್ಗೆ ಹೋಗಿದ್ದಲ್ಲ, ಕೆಲ್ಸದ್ದು ಏನು ಹೇಳಿದ್ರೆ? ಕೆಲ್ಸದ್ದು ಏನು ಹೇಳ್ತಾರೆ ಬಿಡವ ಆತಾಗ. ಈಗ ಸದ್ಯಕ್ಕೆ ಯಾವುದು ವೇಕೆನ್ಸಿ ಇಲ್ಲ ರೀ, ಎಲ್ಲ ಫಿಲಪ್ ಆಗೈತಿ ಅಂತಾರೆ. ಹೌದಾ? ಮತ್ತೆ ಏನು ಮಾಡ್ಬೇಕಂತ ಮಾಡಿ?
ಕೆಲಸ ಸಿಗೋದಂದ್ರೆ ಅಷ್ಟು ಸುಲಭ ಅಲ್ಲೋಡವ. ನಮ್ಮ ದೋಸ್ತ್ ಇವತ್ತೊಂದು ಬಟ್ಟೆ ಅಂಗಡಿ ಕೆಲಸ ಐತಿ ಅಂತ ಹೇಳ್ಯಾನ. ಸುಮ್ಮನೆ ಅಲ್ಲೇ ಹೋಗ್ಲೇನವ ಈಗ? ತಿಂಗಳಿಗೆ ಒಂದು 8,000 ಕೊಡ್ತಾರಂತ. 8,000ನ? ನಿನ್ನ ಗಾಡಿ ಕಂತ 5,000ನ ಐತಿ. ಇದು ಆದ್ರೆ ನಿಂಗೆ 8,000 ಅಂದ್ರೆ ಕೈಯಾಗ 3,000 ಉಳಿತೈತಿ. ಅದ್ರಾಗ ಮನೆ ನಡ್ಸೋದು ಹೆಂಗಲ್ಲ? ಆಗಲ್ಲ. ಅದು ಅಲ್ಲದೆ ನೀನು ಕಲ್ತಿರೋದು ಚಲೋ ಕೆಲ್ಸಕ್ಕೆ ಕಲ್ತಿ. ಈಗ ಇಷ್ಟು ದಿನ ಚಲೋ ಕೆಲಸಕ್ಕೆ ಹೋಗಿ ಅರ್ಬಿ ಅಂಗಡಿಯಾಗ ಹೋಗ್ಯಾ? ಏನು ಮಾಡೋದೀಗ? ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ತಡ ಆದರೂ ಒಂದು ಯಾವ್ದಾರು ಚಲೋ ಕೆಲಸನ ಹುಡುಕ್ತೀಯಾ? ಏನ್ ಅಡ್ಡಿ ಇಲ್ಲ, ನಾ ದುಡಿದ್ರೊಳಗೆ ಮನಿ ನಡಿತೈತಿ. ಏನ ಅರ್ಜೆಂಟ್ ಏನಿಲ್ಲ, ನಿನಗೆ ಇಷ್ಟ ಆಗುವಂಥದ್ದು ಚಲೋದು ಯಾವ್ದಾರ ಒಳ್ಳೆ ಕೆಲಸನ ಹುಡ್ಕೊಂಡು ಹೋಗ್ ಮಗನೆ. ಅವ್ವ, ನನಗೆ ಭಾಳ ದಿನದಿಂದ ತಲೆಯಾಗ ಒಂದು ಕೊರಿತಾ ಐತಿ. ಹೇಳಿದ್ರೆ ಬೈತೀಯ ಏನ? ಇಲ್ಲ ಹೇಳು. ಅದು ಒಂಥರ ಈಗ ಒಬ್ಬೊಬ್ರದ್ದು ನಕ್ಷತ್ರ ದಿನ ಮುಹೂರ್ತ ಅಂತಾರಲ್ಲ, ಅದೆಲ್ಲ ಸರಿ ಇಲ್ಲ ಅಂದರೂ ಹಿಂಗೆ ಅಕ್ಕತಿ ಅಂತಾರಪ್ಪ. ಒಟ್ಟು ನನಗೆ ಯಾಕೆ ಹಾಗೆ ಅನ್ನಿಸ್ತಾ ಐತಿ. ಯಾಕೆ ಅದೇ ಆಗಿದ್ರು ಆಗಿರಬಾರ್ದು. ನಿನ್ನ ಸೊಸಿ ಬಂದಾಗಿಂದ ನಮ್ಮ ಮನೆಗೆ ಒಂಥರಾನೇ ಏನೇನೋ ಸಾಡೆ ಸಾತು, ಏನೇನೋ ಕಾಡಾಟ ಎಲ್ಲ ಆಗ್ತಾ ಐತಿ. ನನಗೆ ಯಾಕೆ ನಿನ್ನ ಸೊಸಿ ಕಾಲ್ಗುಣ ಸರಿ ಇಲ್ಲನ ಅಂತ. ಏನಂತೀಯವ? ಇದ್ದಿದ್ದು ಕೆಲಸ ಹೊತ್ತು ಅಪ್ಪಗೆ ಯಾಕೆ ಆರಾಮಿಲ್ಲ. ಈಗ ಮನೆದು ಪರಿಸ್ಥಿತಿ ವಾತಾವರಣನೇ ಸರಿ ಇಲ್ಲ. ಅವಾಗೆಲ್ಲ ಹೋಗಿ ಒಂದೇ ಸಮನ ನೀನು ರೊಕ್ಕ ಎಲ್ಲ ಕೊಡ್ತಿದ್ದಿ ಅವರಿಗೆ, ನಿಮ್ಮ ಅಣ್ಣಗ ಅತ್ತಿಗೆಗೆ. ಈಗ ನೋಡು, ನಾವೇ ಯಾರ ಕಡೆ ಕೇಳ್ಬೇಕನ್ನ ಲೆಕ್ಕಕ್ಕಾಗೈತಿ. ನಮ್ಮ ಮನೆ ಹೆಂಗೆ ಇದ್ದಿದ್ದು ಹೆಂಗೆ ಆಗ್ಬಿಡ್ತು. ಹೇಯ್ ಮುಚ್ಚವಾಯ್. ಅಲ್ಲ, ನಾನೇನು ಮಾಡೇನಿ? ಅಯ್ಯೋ, ಅದು ನಾನು ನಿನಗೆ ಹೇಳ್ಬೇಕು ಅಂದರೆ ಕೆಲವು ಮೂರ್ತಿಗಳು ಹೇಳಿದೆ ನಾನು. ಬೇಜಾರಾಗಬೇಡ, ನಾನು ನಿನಗೆ ಅನ್ಲಿಲ್ಲ. ಬೇಜಾರಾಗಬೇಡ ಅನ್ನಕ್ಕೇನೈತೀನಿ ಅನ್ನೋದ ಅಂತ ಓದಾವ ಕೆಲಸ ಎದಕ್ಕೆ ಅನ್ನಕ್ಕೆ ಹೋದಂಗೆ? ನನ್ನ ಸೊಸಿ ನೀ ಏನು ಹೇಳ್ತಿ? ಮಾಡೋದೆಲ್ಲ ಎಡವಟ್ಟು ಮಾಡ್ದಕ್ಕೆ ನೀನು ಮತ್ತು ಅಕ್ಕಿ ಮ್ಯಾಗ ಹೇಳ್ತಾಳೆ. ಆಕಿದೇನಿಲ್ಲ, ಎಲ್ಲ ಕರೆಕ್ಟಾಗಿ ಐತಿ. ಮೊದಲು ನೀ ಕರೆಕ್ಟಾಗಿರೋದು ನೋಡ್ಕೊ, ನೀನು ಯೋಚನೆ ಕರೆಕ್ಟ್ ಮಾಡ್ಕೊ. ಅವ ನಾನು ಹಂಗಲ್ಲವ ಹೇಳಿದ್ದು, ಒಳ್ಳೇದಕ್ಕೆ ತವ್ರ ಮನೆ ಒಳ್ಳೇದಕ್ಕೆ ಹೇಳಿದ್ದು. ನೋಡುವ, ಇವೆಲ್ಲ ನಂಬಿಕೆ ನಿನ್ನ ಹತ್ರ ಕೈ ಇಟ್ಕೊ, ನಮಗೆ ಹೇಳ್ಬೇಡ. ಏನ ನಮ್ಗೆ ಇವೆಲ್ಲ ನಂಬಿಕೆ ಇಲ್ಲ. ಮನುಷ್ಯ ಅದೇನೋ ಒಲಿ ಮುಂದೆ ಹೇತ ನನ್ನ ಹಣೆ ಬರ ಅಂದ್ರೆ ಯಾವುದು ಸರಿ ಹೋಗೋದಿಲ್ಲ. ಮೊದಲು ನಾವು ನೆಟ್ಟಿಗಿರ್ಬೇಕು, ಗೊತ್ತೇನು? ಅಲ್ಲ, ಹಿಂಗೆ ಅನ್ನಕ್ಕೆ ಬಾಯಾರ ಬಂತಲ್ಲ ನಿನಗೆ.